ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಇದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನಂದು ರೆಕಾರ್ಡಿಂಗೇ ಆಗಿಲ್ಲ. ನಾನು ಹೊಸ ಮೈಕ್ ತೊಗೊಂಡೆ, ಅದು ಹೆಂಗೆ ಆಪ್ರೇಟ್ ಮಾಡೋದು ಅಂತ ಗೊತ್ತಾಗಿಲ್ಲ, ಅದು ಕನೆಕ್ಟ್ ಆಗಿರಲಿಲ್ಲ. ಆಮೇಲೆ ನಾನು ಹಂಗೆ ಮಾತಾಡ್ಕೊಂಡು ಹೋಗಿದ್ದೀನಿ, ಅದನ್ನು ಚೆಕ್ ಕೂಡ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ರೆಕಾರ್ಡ್ನ ನಾನು ಮತ್ತೆ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಸೊ ಕ್ಷಮಿಸಿ, ಅದು ಮುಂದಿನ ವೀಡಿಯೋದಲ್ಲಿ ನೀಟಾಗಿ ಬರುತ್ತೆ. ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾನು ಅಲ್ಲಿಂದ ಹೊರಡಬೇಕಾಯ್ತು. ಸೊ ನಾನು ಏನು ಹೇಳ್ತಾಯಿದ್ದೆ ಅಂದರೆ, ನಾವು ಟೆಂಪಲ್ ರನ್ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಜೊತೆ. ಇದು ಹೊಸ ವರ್ಷದ ಮೊದಲನೆಯ ತಿಂಗಳು. ಸೊ ನಾವು ನಾರ್ಮಲಿ ಲಾಸ್ಟ್ ಇಯರ್ ಹೋಗಬೇಕಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಹೊಸ ವರ್ಷ ಟೆಂಪಲ್ ರನ್ ಇಂದ ಸ್ಟಾರ್ಟ್ ಆಗಲಿ ಅಂತ. ಅಂದರೆ ಆಲ್ರೆಡಿ ಆಯಿತು ಟ್ರಿಪ್ಪೆಲ್ಲ ಚಿಕ್ಕಮಗಳೂರು ಕಡೆ, ಬಟ್ ಸ್ಟಿಲ್ ಇದೊಂದು ಟೆಂಪಲ್ ರನ್ ವಿತ್ ಫ್ಯಾಮಿಲಿ ಮಾಡೋಣ ಅಂತ. ಸೊ ಹರ್ಷ ಗ್ರ್ಯಾಂಡಲ್ಲಿ ನಿಲ್ಲಿಸಿದ್ದೆ. ಸಖತ್ ಅಂದರೆ ಸಖತ್ ಫಾಗ್ ಇತ್ತು. ನಾನು ನಿಮಗೆ ಆ ವಿಡಿಯೋ ಬರುತ್ತೆ, ಫಾಗ್ ವಿಡಿಯೋ ನೆಕ್ಸ್ಟು ಇದರಲ್ಲಿ. ಹೆವಿ ಅಂದರೆ ಹೆವಿ ಫಾಗು. ಫಸ್ಟ್ ಟೈಮ್ ನಾನು ಹಾಸನ ರೋಡಲ್ಲಿ ಆ ಬೆಳಗ್ಗೆ ಆ ಟೈಮಲ್ಲಿ ನಾನು ಫಾಗ್ ನೋಡಿದ್ದು. ಸೊ ನಾವು ಫಸ್ಟ್ ಡೆಸ್ಟಿನೇಷನ್, ಒಂದು ಹೊಸ ಡೆಸ್ಟಿನೇಷನ್ ನೋಡಿದ್ವಿ. ಹೋಗುವ ಆಬ್ವಿಯಸ್ಲಿ ನೀವು ಡಿಸ್ಕ್ರಿಪ್ಷನ್ ನೋಡಿರ್ತೀರ. ಸೊ ಸಿಗುವ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನಿಗೆ. ಈಗ ನಾವು ವಾಪಸ್ ಇಡ್ಲಿ ಕಡೆ ಹೋಗೋಣ. ಸೊ ನಾವು ವಡೆ ಸಾಂಬಾರು ತಿಂದು ನಮ್ಮಮ್ಮನ್ನ ಕೇಳ್ತಾ ಇದ್ದೀವಿ ಹೆಂಗಮ್ಮ ಇದು ಅಂತ. ಸೊ ನಾನು ಎಲ್ಲೇ ಹೋದರೂ ವಡೆ ತಿನ್ನೋದವನು ಏನು ಹೇಳ್ತಾರೆ ಅಂತ ನಿಮ್ಗೆ ಗೊತ್ತು. ನಮ್ಮದೊಂದು ಗಾದೆ ಇದೆ. ಸೊ ನಮ್ಮನ್ನು ಹಾಯ್ ಮಾಡಿಸ್ತಿದ್ದೆ, ನಮ್ಮನ ಕೈಲಿ ಮಾತಾಡಿಸ್ತಿದ್ದೆ. ನಮ್ಮ ಸ್ವಲ್ಪ ಡೌಟ್ ಚೆಕ್ ಮಾಡ್ತಿದ್ರು. ಅವ್ರು ಪೂರಿ ತೊಗೊಂಡ್ರು, ನಾನು ಆ್ಯಸ್ ಯೂಶ್ವಲ್ ವಡೆ ತೊಗೊಂಡು ವಡೆ ಡಿಪ್ ಸಾಂಬಾರು, ಆಮೇಲೆ ದೋಸೆ ಎಲ್ಲ ತಗೊಂಡು ಬ್ಯಾಟಿಂಗ್ ಹೊಡಿತಾ ಇದ್ದೆ. ನನ್ನ ಹೆಂಡ್ತಿ ನೀರು ದೋಸೆ ತೊಗೊಂಡಿದ್ಲು ಆ್ಯಸ್ ಯೂಶ್ವಲ್. ನಮ್ಮಪ್ಪ ಆ್ಯಸ್ ಯೂಶ್ವಲ್ ಇಡ್ಲಿ ವಡೆ ಸಾಂಬಾರು. ಎಸ್. ಹಲೋ ಗೈಸ್, ಸೊ ಫೈನಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿ 2:30 ಅನಿಸುತ್ತೆ, 9:30, 10:00, 11:00, 12. ಸೊ 2.5 hours 3.5 hours ಟ್ರಾವೆಲ್ ಮಾಡಿ ಇವಾಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಶಿಶಿಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇದು ಫಸ್ಟ್ ಟೈಮ್ ನಾನು ಬರ್ತಿರೋದು ಶಿಶಿಲೇಶ್ವರ ಅಂತ. ಇದಿರೋದು ಶಿಶಿಲ ಅನ್ನೋ ಊರಲ್ಲಿ. ಇದ್ರದ್ದು ಏನು ಸ್ಪೆಷಾಲಿಟಿ ಅಂತ ಹೋದ್ಮೇಲೆ ನಾನು ನೋಡ್ಕೊಂಡು ಹೇಳ್ತೀನಿ. ಇಲ್ಲಿ ಮತ್ಸ್ಯ ಅಂದರೆ ಫಿಶ್ ಇದೆ. ಸೊ ಅದನ್ನ ದೇವ್ರ ಥರ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಆ್ಯಕ್ಚುಲಿ ಇದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಹೇಳ್ದಂಗೆ ಆಗಲೇ. ಸೊ ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಕಮ್. ತುಂಬ ಖುಷಿ ಆಯಿತು, ಒಳ್ಳೆ ಸೆರೇನ್ ಜಾಗದಲ್ಲಿದೆ. ಸೊ ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಚೆಕ್ ದಿಸ್ ಪ್ಲೇಸ್. ಸೊ ನೋಡಿ, ಈಗ ತೋರಿಸ್ತೀನಿ ನೋಡಿ ಹೆಂಗಿದೆ ಪ್ಲೇಸ್ ಅಲ್ಲ. ಸಗದಾಗಿದೆ ಅಲ್ಲ. ಫುಲ್ಲು ಪಕ್ಕದಲ್ಲಿ ನದಿ ಹರಿತಾ ಇದೆ. ಯಾವ ನದಿ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಮತ್ಸ್ಯ ಫಿಶ್ಗಳಿದೆ. ಸೊ ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನೋಡಿ, ಇದು ದೇವಸ್ಥಾನ. ಹೇ ಬ್ರೋ, ದೇವಸ್ಥಾನ. ಸೊ ಚೆನ್ನಾಗಿದೆ, ಆ್ಯಕ್ಚುಲಿ ಸಖತ್ತಾಗಿದೆ. ಸೊ ಒಳಗಡೆ ಹೋಗಿ ದರ್ಶನ ಮಾಡಿ ಮತ್ತೆ ಸಿಗುವೆ. ಸೊ ಇದೇ ನನ್ನ ಫಸ್ಟ್ ಡೆಸ್ಟಿನೇಷನ್. ಇದು ಫಸ್ಟ್ ಟೈಮ್ ಬಂದಿರೋದು. ಇದೆಲ್ಲಿರೋದಂದ್ರೆ ಧರ್ಮಸ್ಥಳಗಿಂತ ಮುಂಚೆ ಸೌತಡ್ಕ ಆದ್ಮೇಲೆ, ಸೌತಡ್ಕದಿಂದ ಇನ್ನೇನು ಧರ್ಮಸ್ಥಳಕ್ಕೆ ಲೆಫ್ಟ್ ತಗೋತೀವಿ ಅಂತ ಸ್ಟ್ರೈಟ್ ಒಂದು ರೋಡ್ ಇದೆ. 15 kilometers ಅಷ್ಟೇ. ಸೊ 15 kilometers ಬಂದರೆ ಯು ವಿಲ್ ಗೆಟ್ ಸಚ್ ಎ ನೈಸ್ ಪ್ಲೇಸ್. ಮೀನು ತೋರಿಸ್ತೀನಿ ನೋಡಿ. ಸಾಕಾಗಿದೆ ಅಲ್ಲ, ಕ್ರೇಜಿ ಆಗಿದೆ ಮೀನುಗಳಂತೂ. ಸಖತ್ ಕ್ರೇಜಿ ಆಗಿದೆ. ಸೊ ನೋಡಿ, ಫುಲ್ ಅಲ್ಲಿದೆ, ಅಲ್ಲೆಲ್ಲ ಊಟಕ್ಕೆಲ್ಲ ಹಾಕ್ತಾ ಇದಾರೆ. ಈಗ ನಾವು ಹೋಗಿ ಒಂದು ರೌಂಡ್ ದರ್ಶನ ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೆ, ಅಲ್ಲಿಂದ 15 kilometers ಶಿಶಿಲೇಶ್ವರ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಬನ್ನಿ, ತುಂಬಾ ಚೆನ್ನಾಗಿದೆ. ಈಗ ಹೋಗಿ ದರ್ಶನ ಮಾಡ್ತೀನಿ. ಇದು 1 ಗಂಟೆ ಕ್ಲೋಸು. ಬಿಫೋರ್ 1 o'clock ಬನ್ನಿ. ಸೊ ನೀವು ಎನಿ ಟೈಮ್ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ, ಇನ್ ಕೇಸ್ ನೀವು ಸಕಲೇಶ್ಪುರ ಈ ಕಡೆ ರೂಟಿಂದ ಬರ್ತೀರಾ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ಮಿಸ್ ಮಾಡದೆ ಹೋಗಿ. ಸೊ ಜಾಗನ ಹಾಳು ಮಾಡ್ಬಿಡಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಧರ್ಮಸ್ಥಳ. ಸೊ ಧರ್ಮಸ್ಥಳ ಎಲ್ಲ ಹಾಲ್ಟ್ ಆಗ್ತೀವಿ. ಸೊ ಅಲ್ಲಿಗೆ ಹೋಗಿ
ಇನ್ನೊಂದಷ್ಟು ಬ್ಲಾಗ್ ವಿಡಿಯೋ ಎಲ್ಲ ಕವರ್ ಮಾಡುವ ಅಲ್ಲಿ ಏನೇನು ಅಂತ. ನೋಡಿ ಇದೆಲ್ಲ ಫಿಶ್. ಆಗ್ಲೇ ಏನಾಗಿತ್ತಂದ್ರೆ ನಂದು ಇದು ಆನೇ ಮಾಡ್ಕೊಂಡಿರಲಿಲ್ಲ ಗೈಸ್. ಮೈಕ್ನ ಕನೆಕ್ಟ್ ಮಾಡ್ಬಿಟ್ಟು ಹಂಗೆ ಕಾಲ್ ಮಾಡಿದ್ದೀನಿ. ಇವರೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಎಲ್ಲ. ಸೊ ನಾನು ಇನ್ನೂ ಇಲ್ಲೇ ಓಡಾಡ್ತಾ ಇದ್ದೀನಿ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ನಾವು ಪುರಿ ತರಬೇಕಿತ್ತು, ಬರಲ್ಲ, ಹಾಕ್ಸ್ತೆ ಅವಳ ಕೈಲಿ. ಅಲ್ಲಿ ನೋಡಿ ಹೆಂಗ ಆಡ್ತಿದೆ ಫಿಶ್. ತಿನ್ನಕ್ಕೆ ಹಿಂಗ ಅಲ್ಲಿ ಮೇಲೆ ಬಂದ್ಬಿಟ್ಟು ಮೇಲೆ ಬಂದ್ಬಿಡಿ. ಏನ್ ಮಾಡ್ತು? ಶಿವ ಕಡ್ಲೆಪುರಿ ತಿಂತೆ. ನಿಮಗೆ ಹುಷಾರ್, ನೀವು ಜಾರತ್ತೆ. ಹಾಕಮ್ಮ ಬಮ್ಮ. ಹಿಂಗಮ್ಮ ಇದು ಹೊಸ ಜಾಗ. ಹಿಂಗಿದೆ ಹೇಳು. ಇಲ್ಲಿ ನೋಡಮ್ಮ ವಿಡಿಯೋ ಹಿಂಗಿದೆ, ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಬಂದಿದ್ದು. ಹುಷಾರ, ಜಾರತ್ತೆ. ಹಾಕು ರಿದ್ದಿ. ಜಾಗ ಸಗದಲ್ಲ ಫುಲ್ಲು. ಅದು ಏನ್ ಸಗದ, ತೆಳುವಾಗಿದೆ. ನಂಗೊಂಚೂರು ಕಡೆ ಇಲ್ಲಿ ಪುರಿ ತಗೊಂಡು ಪುರಿ ಹಾಕ್ಬೇಕು. ಇದು ಮತ್ಸ್ಯ ದೇವರಲ್ಲ, ಅದಕ್ಕೋಸ್ಕರ. ಹಾಕು ಹಾಕು. ಹಾ, ಏನ ಅಕ್ಕಿಯಲ್ಲಿ ಹಾಕು. ಏಕೆ ಯಾರು ಕೊಡಿ, ಮಮ್ಮಿಗೆ ಒಂಚೂರು ಕೊಡಿ. ಅವ್ರು ಎಷ್ಟೊಂದು ತಂದ ಕೈಲಿ ಹಿಡ್ಕಡೆ ಗೋರೆ ಎರಡು ಕೈಲಿ ಆ ಕಡೆಗೆ ಹಾಕಿರೋದೆ ಅಲ್ಲಿ ಏನ್ ಆಗ್ಲೇ ಹೇಳ್ತಾ ಇದ್ರಿ? ಕಪಿಲ ಈ ಕಡೆ ಬಾಬಾ, ಅಡದಲ್ಲಿ ಬರ್ತಿಲ್ಲ. ಹತ್ರ ಬನ್ನಿ, ಹತ್ರ ಬನ್ನಿ, ಹತ್ರ ಹತ್ರ. ಹಾ ಹೇಳಿ. ಕಪಿಲಾ ನದಿಯಲ್ಲಿ ಮಾರ್ಸಿರ್ ಅಂತ ಮೀನಿದೆ. ಈ ಮೀನು ದೈವಕ್ಕೂ ಸಮಾನ, ಯಾರು ಹಿಡಿಯಲ್ಲ, ಕೊಲ್ಲಲ್ಲ, ಸಾಯಿಸಲ್ಲ. ಅದು ಬರೀ ಪೂಜೆ ಮಾಡ್ತಾ ದೇವರ ಸಮಾನ ಅಂತ ಮಾಡಿ ಇದು ಶಿಶಿಲಾ ನಗರಲ್ಲಿ ಈಶ್ವರ ಇರೋದ್ರಿಂದ ಅರ್ಚಕರು ದೂರ ಹೋಗೋದ್ರಿಂದ ಮಾಡಕ್ಕಾಗದೇ ಇರೋದ್ರಿಂದ ಶಿವನಿಗೆ ಇಲ್ಲೇನೆ ಇದು ಮಾಡಿ ಶಿವ ಬರ್ತೀನಿ ಅಂತ ಹೇಳಿ ಇಲ್ಲೇ ಶಿವನ ಪ್ರತಿಷ್ಠಾಪನೆ ಇಲ್ಲೇ ಪೂಜೆ ಮಾಡ್ತಾರೆ. ದೂರ ಹೋಗ್ತಾ ಇದೆ ಅಲ್ಲಿರೋ ಕಲ್ಲಿನ ಭಾಗದಲ್ಲಿ ಅದು ಮಾಡಿ ಓಕೆನಾ ಗೈಸ್, ನಮ್ಮಪ್ಪ ಡೀಟೇಲ್ಸ್ ಕೊಟ್ಟರು ಅಂತ ಅನ್ಕೋತೀನಿ. ಸೊ ದೇವರ ವಿಚಾರವಾಗಿ ಸನ್ನಿಧಿಯ ಇದರಲ್ಲೆಲ್ಲ ಅಪ್ಪನ ಕಡೆನೇ ಹೇಳಿಸ್ತೀನಿ. ಸೊ ಫಸ್ಟ್ ಟೈಮ್ ಬಂದಿದ್ದು, ಎಲ್ರಿಗೂ ಖುಷಿ ಆಯಿತು, ಚೆನ್ನಾಗಿದೆ. ಆ್ಯಂಡ್ ನನ್ನ ಕಾಂಟೆಂಟ್ ತುಂಬ ಆನ್ ಸ್ಪಾಟ್ ಗೈಸ್. ನಾನು ಯಾವುದು ಸ್ಕ್ರಿಪ್ಟ್ ಬರ್ಕೊಂಡು ಇಲ್ಲ ಅಂದರೆ ಮತ್ತೆ ಎಡಿಟ್ ಮಾಡೋದು, ರಿಹರ್ಸಲ್ ಮಾಡೋದೆಲ್ಲ ಇಲ್ಲ. ನನ್ನ ಕಾಂಟೆಂಟ್ ರಾ ಆಗಿರುತ್ತೆ. ಸೊ ಅಲ್ಲಿ ಇಲ್ಲಿ ತಪ್ಪಿಗಾಗಿ ಅಡಚಣೆ ಇರಲಿ, ರಾನೇ ನೋಡಲಿ ಅಂತ. ನನಗೆ ಅಷ್ಟೆಲ್ಲ ಎಡಿಟ್ ಮಾಡಿ ಫಿಲ್ಟರ್ ಮಾಡೋಕ್ಕೆ ಬರಲ್ಲ. ಮಾಡಿದ್ರು ಅದು ಚೆನ್ನಾಗಿರಲ್ಲ. ಸುಮಾರು ಜನ ಮಾಡ್ತಾರೆ ಡೈಲಾಗ್ ಹೊಡಿಯೋಕ್ಕೆಲ್ಲ. ಸೊ ನನ್ನ ಕಾಂಟೆಂಟ್ ಇಷ್ಟ, ಇನ್ಫಾರ್ಮೇಷನ್ ಆ್ಯಂಡ್ ಟ್ರಾವೆಲ್. ಇದು ಈ ಟೆಂಪಲ್ ಎಲ್ಲಿದೆ ಅಂತ ಡೆಫಿನೆಟ್ಲಿ ಹಾಕ್ತೀನಿ. ಆ್ಯಂಡ್ ದಯವಿಟ್ಟು ಬನ್ನಿ, ನಾನೇ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ದಯವಿಟ್ಟು ಬನ್ನಿ. ಸರಿ, ಇದು ಒಳಗಡೆ ಇದು ಮಾಡೋಕ್ಕಾಗಿಲ್ಲ ವಿಡಿಯೋ. ಗೈಸ್ ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ. ಸೊ ಆ್ಯಕ್ಚುಲಿ ಆ ಬ್ರಿಡ್ಜಿಂದ ನಾವು ಕಾರಲ್ಲಿ ಬಂದಿದ್ದು. ಏನೂ ಇಲ್ಲ ಆ ಕಡೆ ಈ ಕಡೆ ಸಪೋರ್ಟ್. ಬಟ್
ಕಿಲ್ಲರ್ ಅಲ್ಲೇ ನಿಲ್ಸಿದ್ರೆ ನಾವು ದಾಟ್ಕೊಂಡ್ ಬಂದ್ವಿ. ಚೆನ್ನಾಗಿದೆ ನೋಡಿ, ವೇನೆ ಸಕ್ಕತ್ತಾಗಿದೆ. ಒಂದು ಬ್ರಿಡ್ಜ್ ಆಕ್ಚುಲಿ ಸುಮ್ಮನೆ ಒಂದು ಫೋಟೋ ಗಿಟೋ ತೆಗೆಸ್ಕೊಳಕ್ಕೆ ಆ ಥರ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಬಿಸಿಲು ಸ್ಪೆಕ್ಸ್ ಹಾಕೋಣ, ಶೇಡ್ಸ್, ಎಷ್ಟು ಬಿಸಿಲು ಮರ್ರೆ ಅಲ್ವಾ. ನೋಡಿ ಹಿಂಗಿದೆ. ಇದು ಕಪಿಲಾ ನದಿ ಅಂತೆ, ನಾವು ಹೇಳಿದ್ರಲ್ಲ. ಜೈ ಶ್ರೀರಾಮ್. ಸೊ ಕಪಿಲಾ ನದಿ ಇದು ನನ್ನ ಬ್ಯಾಕ್ ಸೈಡ್ ಕಾಣ್ತಿರೋದಲ್ಲ, ಸಕ್ಕತ್ತಾಗಿದೆ. ಬಂದ್ರೆ ನನಗೇನು ತುಂಬಾ ಇಷ್ಟ ಆಯ್ತು. ಹೋದಾಗೆಲ್ಲ ಒಂದೊಂದು ಹೊಸ ಪ್ಲೇಸಸ್ ನೋಡೋದೇ ಒಂದು ಖುಷಿ, ನಿಮಗೆ ತೋರ್ಸೋದು ಇನ್ನೂ ಖುಷಿ. ನೋಡಿ ಹೆಂಗಿದೆ, ಸೂಪರ್ ಅಲ್ಲ, ಸಗದ್ ಇಷ್ಟ ಆಯ್ತು. ನನ್ನ ಮಗಳಂತೂ ಫುಲ್ ಖುಷಿ. ಅವಳಿಗೆ ನೀರು, ಫಿಶ್ ಅಂದ್ರೆ ನಂತರನೇ ನೀರು, ಫಿಶು ಎಲ್ಲ ಅಂದ್ರೆ ಭಾರಿ ಇಷ್ಟ ಅವಳಿಗೆ. ಓಕೆ, ಮತ್ತೆ ಹೋಗಿ ಧರ್ಮಸ್ಥಳ ಸಿಗುವ ಗೈಸ್. ಹಲೋ ಗೈಸ್, ನಾವು ಈಗ ಎಲಿಫೆಂಟ್ ಶೆಡ್ಗೆ ಬಂದಿದ್ದೀವಿ. ಎಲಿಫೆಂಟ್ ಶೆಡ್ಗೆ ನಾವು ಇಷ್ಟು ವರ್ಷ ಇಲ್ಲಿಗೆ ಬಂದ್ರು, ಧರ್ಮಸ್ಥಳಕ್ಕೆ ಬಂದ್ರು, ನಾವು ಒಂದ್ಸತಿ ಇಲ್ಲಿ ನೋಡಿರಲಿಲ್ಲ ಕ್ಯಾಂಪ್ ಎಲಿಫೆಂಟ್ ಶೆಡ್. ಸೊ ಇಲ್ಲಿಗೆ ಬಂದಿದ್ದೀವಿ. ಅಂಡ್ ಎಸ್, ನಾವು ಆವಾಗಲೇ 1:30ಗೆ ಬಂದ್ವಿ. 1:30ಗೆ ಬಂದು ಊಟ ಮಾಡಿ ಮಲ್ಕೊಂಡಿದ್ವಿ. ಅದಕ್ಕೆ ನಾನು ಆಗ್ಲೇ ಸಿಗಕ್ಕಾಗಿಲ್ಲ. ಸೊ ಇದು ಆಕ್ಚುಲಿ ಧರ್ಮಸ್ಥಳ ಬಂದ್ರೆ ನೇತ್ರಾವತಿ ಲಾಡ್ಜ್ ಇದೆ. ಆ ಲಾಡ್ಜ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರೆ ಯು ವಿಲ್ ಗೆಟ್ ದಿ ಶೆಡ್. ಬರ್ತೀರಾ ಎಲಿಫೆಂಟ್ ಶೆಡ್ಗೆ? ಆನೆ ಕೆಲಸ ಇಲ್ಲ, ಶೆಡ್ಗೆ ಬಾ. ನಮಗ್ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಕರೀತಾ ಇದೆ, ಬಾರೋ ಶೆಡ್ಗೆ ಬಾರೋ ಅಂತ. ಬರ್ತೀಯ ಶೆಡ್ಗೆ ಅಂತ. ಸೊ ಆಕ್ಚುಲಿ ಚೆನ್ನಾಗಿದೆ. ಆನೆ ಮರಿಗಳೆಲ್ಲ ಇದೆ. ತುಂಬಾ ಒಳಗಡೆ ಬಿಡಲ್ಲ. ಆನೆಗಳನ್ನ ನೋಡ್ಕೊಂಡು ಮಕ್ಕಳಿದ್ರೆ ಚಂದ ತೋರ್ಸಕ್ಕಷ್ಟೇ, ಇನ್ನೇನಿಲ್ಲ. ಸೊ ಅದಕ್ಕೆ ಅವಳಿಗೋಸ್ಕರ ಅಂತ ಈ ಸತಿ ಇಷ್ಟು ವರ್ಷ ಬಂದ್ರು ಇಲ್ಲಿಗೆ ಬಂದಿರಲಿಲ್ಲ, ಗೊತ್ತಿರಲಿಲ್ಲ ಜಾಗ. ಸೊ ಈಗ ಯಾರೋ ಹೇಳಿದ್ರು, ಅದಕ್ಕೋಸ್ಕರ ನನ್ನ ಮಗಳಿಗೆ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದೀವಿ. ಅದು ಸಖತ್ ಮರಿ ಇದ್ದಾಗ ಡೈಲಿ ವಿಡಿಯೋ ಮಾಡೋರು. ಯಾವ್ದನ್ನ? ಇದನ್ನ ವಿಡಿಯೋ ಮಾಡಿ ಹಾಕೋರು. ಆಟ ಆಡೋದು, ಡ್ಯಾನ್ಸ್ ಆಡೋದು. ಅಲ್ಲಿ ನೋಡ ಪುಟಾಣಿ ಹೆಂಗಿದ್ದಾರೆ ಇದೆ. ವೀರೇಂದ್ರ ಹೆಗ್ಡೆ ಅವ್ರು ಬಂದ್ರೆ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರು. ಹೌದಾ? ವೀರೇಂದ್ರ ಹೆಗ್ಡೆ ಅವ್ರು ಸ್ವಲ್ಪ ಅಷ್ಟು ದೂರ ಬಿಟ್ರೆ ನೋಡ್ಬೋದಪ್ಪ. ಇಲ್ಲೇ ಗೇಟ್ ಹಾಕ್ಬಿಟ್ಟವ್ರೆ. ಅಲ್ಲಿವರೆಗೂ ಬಿಡ್ಬೇಕು, ತೆಗಿಯೋದು ಅಷ್ಟೇ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎಲ್ರಿಗೂ ಸ್ವಾಗತ. ತುಂಬಾ ಝೂಮ್ ಆಗ್ಬಿಟ್ನಾ? ಸೊ ಇವಾಗ ಆನೆ ಶೆಡ್ ಎಲ್ಲ ನೋಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. 5 ಗಂಟೆಗೆ ಓಪನ್ ಮಾಡ್ತಾರೆ. ಸೊ 5 ಗಂಟೆಗೆ ಹೋಗ್ತಾ ಇದೀವಿ. ಈಗ ಸ್ಪೆಷಲ್ ದರ್ಶನದಲ್ಲಿ ಹೋಗ್ಬಿಡ್ತೀವಿ, ಯಾಕಂದ್ರೆ ಕ್ಯೂ ತುಂಬಾ ಇರುತ್ತೆ. ನಾವು ಬಂದಾಗೆಲ್ಲ ಸ್ಪೆಷಲ್ ದರ್ಶನ ಹೋಗೋದು. 200 rupees. ನೀವುಗಳು ಬಂದ್ರು ಆಕ್ಚುಲಿ ಬೆಸ್ಟ್. ದೇವ್ರ ಉಂಡಿಗೆ ಹಾಕೋದು ಅಲ್ಲಿಗೆ ಹಾಕ್ತಿವಿ ಅಷ್ಟೇ, ಇನ್ನೇನಿಲ್ಲ. ಅದ್ ಬಿಟ್ಟು ಇನ್ನೇನ್ ಸ್ಪೆಷಲ್ ದರ್ಶನ ಸ್ಪೆಷಲ್ ಆಗಿ ಅಂತಲ್ಲ. ಅಂಡ್ ಮೋರ್ ಅವ್ರ ಮಗಳು ಇದ್ದಾಳೆ. ನಾವು ಮುಂಚೆಯಿಂದ ನಾನು ಅಪ್ಪ ಅಮ್ಮ ಬರಬೇಕಾದ್ರೂ ಸ್ಪೆಷಲ್ ದರ್ಶನನೇ. ಸೊ ಕ್ಯೂ ಜಾಸ್ತಿ ಇರುತ್ತೆ. ಸ್ಪೆಷಲ್ ದರ್ಶನ ಕೊಟ್ರೆ ಅದು ದೇವ್ರ ಉಂಡಿಗೆ ಸೇರುತ್ತೆ ಅಂತ. ಸೊ ನಾವು ಸಹ್ಯಾದ್ರಿಲಿ ರೂಮ್ ಬುಕ್ ಮಾಡಿದೀವಿ. ನೀವು ಆಕ್ಚುಲಿ ಧರ್ಮಸ್ಥಳಕ್ಕೆ ಬಂದ್ರೆ ರೂಮ್ ಬುಕ್ ಮಾಡ್ಕೊಂಡ್ ಬನ್ನಿ. ಧರ್ಮಸ್ಥಳ ಆನ್ಲೈನ್ ಬುಕಿಂಗ್ ಅಂತ ಕೊಟ್ರೆ ನಿಮ್ಗೆ ಗೂಗಲ್ ಅಲ್ಲಿ ಬರುತ್ತೆ. ಸೊ ಅವಾಗ ರೂಮ್ ಬುಕ್ ಮಾಡ್ಕೊಂಡು ಆರಾಮಾಗಿ ಬನ್ನಿ. ಸೊ ಇದೇ ನನ್ನ ಔಟ್ಫಿಟ್, ದೇವಸ್ಥಾನದ ಔಟ್ಫಿಟ್. ಹಂಗ್ ಬೇಡ ಅಮ್ಮ, ಕಾಣಿಸಲ್ಲ. ಯೂಟ್ಯೂಬ್ ಅಲ್ಲಿ ಹಿಂಗ್ ಬರುತ್ತೆ. ಹಂಗೆ ತೋರ್ಸು, ಪರವಾಗಿಲ್ಲ, ನಾನೇ ದೂರ ಹೋಗ್ತೀನಿ. ಸೊ ನಾನು ಹೆಂಡತಿ ಹೊತ್ತು ವಿಡಿಯೋ ಕವರ್ ಮಾಡ್ತೀನಿ. ನಂದು ಬಿಟ್ಟಿಯಾಗಿ ಏನ್ ಮಾಡಕ್ಕಾಗತ್ತೆ, ಏನೋ ಕೊಡ್ಸ್ಬೇಕಾಗತ್ತಲ್ವಾ. ನನ್ನ ಹೆಂಡತಿ ಬರ್ಡೇಗೋಸ್ಕರ ಟ್ರಿಪ್ಗೆ ಕರ್ಕೊಂಡ್ ಬಂದಿದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ನು ಬೈದ್ ಬಿಡ್ತಾಳೆ ಏನಾರು ಹೇಳಿದ್ರೆ ಜಾಸ್ತಿ. ದೇವಸ್ಥಾನದಲ್ಲಿ ಇರೋದ್ರಿಂದ ನನ್ಗೆ ಬೈಗುಳ ಇಲ್ಲ. ಸೊ ಅಲ್ಲಿ ದೇವಸ್ಥಾನ ನೋಡಿ ಎಲ್ಲ. ಇವಾಗ ಇದು ತಗೊಳಕ್ ಹೋಗ್ತಾ ಇದೀವಿ. ಟಿಕೆಟ್ ತಗೊಂಡು ದರ್ಶನ ಮಾಡಿ, ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಆಮೇಲೆ ಆಚೆ ಬಂದು ಒಂದ್ ರೌಂಡ್ ತೋರಿಸ್ತೀವಿ. ಸೊ ಇವತ್ತು ಇಷ್ಟೇ ಪ್ಲಾನ್ ಧರ್ಮಸ್ಥಳ. ಆಮೇಲೆ ಇಲ್ಲೇನೋ ನಮ್ಮಪ್ಪ ಇನ್ನೊಂದು ಶ್ರೀ ರಾಮಕ್ಷೇತ್ರ ಇದೆ ಅಂತಿದ್ರು, ಅಲ್ಲಿಗೆ ಹೋದ್ರೆ ಅದನ್ನು ಕವರ್ ಮಾಡ್ತೀನಿ. ಸೊ ನೋಡೋಣ ಇಲ್ಲಿ ದರ್ಶನ ಎಲ್ಲ ಹೆಂಗಾಗುತ್ತೆ ಅಂತ. ಇವಾಗ ಒಳಗಡೆ ಹೋಗ್ತಾ ಅಲ್ಲಿ ಕ್ಯಾಚ್ ಯು ಗೈಸ್. ಗೈಸ್ ನೋಡಿ, ಇದು 200 ರೂಪಾಯಿ ಸೇವಾ ಕ್ಯೂ. ಸೊ ನೀವು ಬಂದ್ರೆ ಜನರಲ್ ದರ್ಶನ ತುಂಬಾ ರಶ್ ಇದ್ರೆ 200 ರೂಪಾಯಿ ದರ್ಶನಕ್ಕೆ ಬರ್ಬೋದು. ಅಲ್ಲೇ ನಡಿ ಸ್ಟ್ರೈಟ್. ಮುಂಚೆ ಆಕ್ಚುಲಿ 200 ರೂಪಾಯಿ ದರ್ಶನ ಡೈರೆಕ್ಟ್ ಆಗಿ ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಇದನ್ನು ಇದ್ ಮಾಡ್ಬಿಡಿದ್ದಾರೆ, ರಶ್ ಮಾಡಿದ್ದಾರೆ. ಕ್ರೌಡ್ ಏನ್ ಮಾಡೋದು ಹೇಳಿ. ಅಲ್ಲ, ರಶ್ ಮಾಡಿದ್ದಾರೆ ಅಂತೀನಿ, ಸಾರಿ. ಇದನ್ನು ಗ್ರಿಲ್ ಎಲ್ಲ ಹಾಕ್ಬಿಟ್ಟು ಇದ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಅದು ಆ ಕಡೆ ಇರೋದು
ಇದು ಜನರಲ್ ದರ್ಶನ, ನಾವು ಹೋಗ್ತಿರೋದು ಸ್ಪೆಷಲ್ ದರ್ಶನ. ಸೊ ಏನಂದ್ರೆ ಮೇಜರ್ ಆಗಿ ನಾವು ಆಕ್ಚುಲಿ ಅಲ್ಲೇ ಹೋಗಿ ಜಾಯಿನ್ ಆಗ್ತೀವಿ. ಇದೊಂದು ಸ್ವಲ್ಪ ದೂರ ನಾವು ಟಕ ಅಂತ ಹೋಗ್ಬಿಡ್ತೀವಿ, ಒಂದಷ್ಟು ದೂರ. ಇಲ್ಲ ಅಂದ್ರೆ ಇದು ಸ್ವಲ್ಪ ನಿಂತ್ಕೊಂಡು ಮಾಡಿಕೊಂಡು ಬರಬೇಕು. ಅದ್ರ ಬದಲು 200 ರೂಪೀಸ್ ಕೊಟ್ಬಿಟ್ರೆ ಆರಾಮಾಗಿ ದೇವ್ರ ಹುಂಡಿಗೆ ಹೋಗುತ್ತೆ, ನಾವು ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಓಕೆ, ದೇವಸ್ಥಾನದ ಒಳಗೋದ್ರೆ ಕ್ಯಾಕ್ರು ಸುಗಿತಾರೆ. ಆಮೇಲೆ ವಾಪಸ್ ಬಂದ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡುತ್ತೇನೆ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ, ಸಿಗುವ. ಗೈಸ್ 20 ನಿಮಿಷದಲ್ಲಿ ದರ್ಶನ ಆಯ್ತು. ಹಾಯ್ ಮೇಡಮ, ಮತ್ತೊಮ್ಮೆ ಗುಡ್ ಈವ್ನಿಂಗ್ ಅನ್ನು. ಹೆಂಗಾಯ್ತು ದರ್ಶನ ಎಲ್ಲ? ಚೆನ್ನಾಗಾಯ್ತು, ಸೂಪರ್ ಆಗಾಯ್ತು, ಚೆನ್ನಾಗಾಯ್ತು ದರ್ಶನ. ಚೆನ್ನಾಗಾಯ್ತು ದರ್ಶನ. ಒಂದ್ 5 ನಿಮಿಷ ನಿಂತಿದ್ದ, ಆರಾಮಾಗಿ ನೋಡ್ತಾ ನಿಂತಿದ್ದ. ಆರಾಮಾಗಿ ಚೆನ್ನಾಗಾಯ್ತು. ಚಳಿ ಸೆಕೆ ಕಡಿಮೆ ಇದೆ, ಚೆನ್ನಾಗಿದೆ ವೆದರ್. ವೆದರ್ ಚೆನ್ನಾಗಿದೆ ಅಂತ ನಾವು ಹೇಳ್ತಾರೆ. ಆಕ್ಚುಲಿ ಸೆಕೆ ಸಖತ್ ಜಾಸ್ತಿ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಈ ಚಳಿಗಾಲದಲ್ಲೇ ಇಷ್ಟೊಂದಿದೆ. ಇನ್ನು ಸೆಕೆಗಾಲದಲ್ಲಿ ಬಂದ್ರೆ ಅಷ್ಟೇ ಕತೆ. ಸೊ ನೋಡಿ, ಸೊ 20 ನಿಮಿಷದಲ್ಲಿ ದರ್ಶನ ಆಯ್ತು. ನಿಂತ್ಕೊಂಡು ಆರಾಮಾಗಿ ದರ್ಶನ ಮಾಡಿದ್ವಿ, ಚೆನ್ನಾಗಾಯ್ತು ದರ್ಶನ ಎಲ್ಲ. ಧರ್ಮಸ್ಥಳ ಆಕ್ಚುಲಿ ಕ್ರೌಡ್ ಇವಾಗ ಸೇರ್ತಾ ಇದ್ದಾರೆ. ನಾವು ದರ್ಶನ ಎಲ್ಲ ಮಾಡಿ ಇವಾಗ ಆಚೆ ಬಂದಿದೀವಿ. ಸೊ ಇಲ್ಲಿ ಆಕ್ಚುಲಿ ಟೈಮಿಂಗ್ಸ್ ಹೇಳ್ಬೇಕಂದ್ರೆ ಒಂದು 5 to 8:30 ದರ್ಶನ. 8:00ವರೆಗೆ ದರ್ಶನ ಮುಗ್ದೋಗ್ಬಿಡುತ್ತೆ. ಮಧ್ಯಾಹ್ನ 2:30 ತನಕ ದರ್ಶನ ಇರುತ್ತೆ. ನೀವು ಯಾರಾದ್ರೂ ಬಂದ್ರೆ ಪ್ಲಾನ್ ಮಾಡ್ಕೊಂಡು ಬನ್ನಿ ಟೈಮಿಂಗ್ಸ್. ಆಮೇಲೆ ಇವಾಗ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಕೊಡ್ಬೇಕಂದ್ರೆ, ಇಲ್ಲಿ ಆಕ್ಚುಲಿ ಇಲ್ಲೂ ತಿರುಪತಿ ತರ ಒಂದು ದೊಡ್ಡ ಹಾಲ್ ಮಾಡ್ತಿದ್ದಾರೆ. ವೇರಿನ್ ಹಾಲ್ ಅಂದ್ರೆ ಇವಾಗ ನೀವು ಆರಾಮಾಗಿ ಕುತ್ಕೊಂಡು ವೆಯ್ಟ್ ಮಾಡ್ಬೋದು. ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತಲ್ಲ, ಅವಾಗ ವೆಯ್ಟ್ ಮಾಡಿ ಅವರು ಚೇರ್ ಎಲ್ಲ ಇಡ್ತಿದ್ದಾರೆ. ಆಕ್ಚುಲಿ ತಿರುಪತಿಗಿಂತ ಬೆಟರ್ ಆಗಿ ಮಾಡ್ತಿದ್ದಾರೆ. ಸೊ ಅದ್ ಮಾಡಿದ್ರೆ ಅವಾಗ ಟಿಕೆಟ್ಸ್ ಎಲ್ಲ ಆನ್ಲೈನ್ ತಗೊಬೇಕು. ಧರ್ಮ ದರ್ಶನ ಇಲ್ಲೇ ಬರ್ಬೋದು. ಬಂದು ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲ ಪ್ಲೇಸಸ್ ಚೆನ್ನಾಗಿ ಮಾಡ್ತಿದ್ದಾರೆ. ಹಿಂದ್ಗಡೆ ಈ ಕಾಣಿಸ್ತಿದೆಯಲ್ಲ, ಇದ್ರ ಬ್ಯಾಕ್ ಸೈಡ್ ಮಾಡ್ತಿದ್ದಾರೆ. ಸೊ ವಿಚ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಗುಡ್ ಅಪ್ರೋಚ್. ಆಯ್ತು ದರ್ಶನ 20 ನಿಮಿಷಕ್ಕೆ. ಈಗ ಎಲ್ಲೋ ಪಾರ್ಕ್ ಇದೆ, ಮಗಳನ್ನ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತಿದೀವಿ. ಹೋಗೋಣ ಅಲ್ಲಿಗೆ. ಬಾಬಾ, ದರ್ಶನ ಹೆಂಗಾಯ್ತು ಹೇಳಿ? ಖುಷಿ ಆಯ್ತು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು ಧರ್ಮಸ್ಥಳಕ್ಕೆ? ನನಗೆ ಗೊತ್ತಿರೋದು ನಮ್ಮ ತಾಯಿ ಜೊತೆ ಬಂದಿದ್ರು. ನನಗೆ ನೆನಪಿರೋದು ನಾನು 45 ವರ್ಷದಿಂದ ಬರ್ತಾ ಇದ್ದೀನಿ. 1 ವರ್ಷನೂ ತಪ್ಪಿಸ್ತೀನಿ. ನಮ್ಮ ಅಪ್ಪ 45 ವರ್ಷದಿಂದ ಬರ್ತಾವ್ರೆ, ನಾನು 33 ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ಪ್ರಕಾರ ನಾನು 1 ವರ್ಷ ಮಿಸ್ ಮಾಡಿಲ್ಲ ಅನ್ಕೋತೀನಿ. ಸೊ ನಾನು ಆಲ್ಮೋಸ್ಟ್ ಗೈಸ್ ಒಂದು ಏನ್ ಹೇಳೋದು, ಹುಡುಗಾಗಿಂದ ಬರ್ತಿದ್ದೀನಿ. ಆಕ್ಚುಲಿ 1 ವರ್ಷನೂ ಮಿಸ್ ಮಾಡಿ. ಓ ಹಂಗೆ, ಪರವಾಗಿಲ್ಲ ಬಿಡು. ಓಕೆ, ಗೊತ್ತಾಗ್ಲಿ ಏನೆಲ್ಲ. 25 ಅನ್ಕೊಂಡಿದ್ದಾರೆ, ಜಸ್ಟ್ 30 ಇವಾಗ. ಸೊ ನಾನು 33 ವರ್ಷದಿಂದ ಬರ್ತಿದ್ದೀನಿ ಧರ್ಮಸ್ಥಳಕ್ಕೆ. ದೇವರ ಆಶೀರ್ವಾದ ಇದ್ರೆ ಬರ್ತಾನೇ ಇರ್ತೀವಿ ವರ್ಷ. ಸೊ ಇನ್ನು ನೀವುಗಳು ಬನ್ನಿ, ಬರ್ತೀರಾ ಅನ್ಸುತ್ತೆ ಇವಾಗೆಲ್ಲ ಧರ್ಮಸ್ಥಳ ಎಲ್ಲರೂ ಬರ್ತಿರ್ತಾರೆ, ಬನ್ನಿ. ಸೊ ಈಗ ಮುಂದಕ್ಕೆ ಇನ್ನು ಆನ್ಲೈನ್ ಎಲ್ಲ ಮಾಡಿದ್ರೆ ಇನ್ನು ಈಸಿ ಆಗುತ್ತೆ ಜನಗಳಿಗೆ. ಆನ್ಲೈನ್ ಫೆಸಿಲಿಟಿ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಬಂದ್ರೆ ಇವಾಗ ಊಟದ್ದು ಅಷ್ಟೇ ಸಂಜೆ ತೋರಿಸ್ತೀನಿ. ಅಲ್ಲೂ ಈಗ ಟೇಬಲ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಇನ್ನೂ ಕಂಫರ್ಟ್ ಆಗಿ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ ಆಕ್ಚುಲಿ. ಸೊ ಧರ್ಮಸ್ಥಳಕ್ಕೂ ಜಾಸ್ತಿ ಎಲ್ಲ ಅನುದಾನ ಅದು ಇದು ಎಲ್ಲ ಸ್ಪಾನ್ಸರ್ ಮಾಡಿದ್ರೆ ಇವರು ಚೆನ್ನಾಗಿ ಇನ್ನೂ ಮಾಡ್ತಾರೆ. ಆಕ್ಚುಲಿ ಇವ್ರು ಮಾಡೋಕ್ಕಿಂತ ಸ್ವಲ್ಪ ದುಡ್ಡಿರೋರೆಲ್ಲ ಸ್ಪಾನ್ಸರ್ ಮಾಡಬೇಕು. ಅಂಡ್ ಮೋರ್ ಓವರ್ ಇಲ್ಲಿ 10% ದುಡ್ಡು ಹಾಕಿದ್ರು ಸಾಕಿತ್ತು. ತಿರುಪ್ತಿಗೆ ಹಾಕೋ 10% ಇಲ್ಲಿ ಮಾಡಿದ್ರೆ ಇನ್ನೂ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಇವಾಗ ರೂಮ್ಸ್ ಎಲ್ಲ ಆನ್ಲೈನ್ ನೀವು ಬುಕ್ ಮಾಡ್ಕೊಬೇಕು. ಅಂಡ್ ಇಲ್ಲಿ ಇನ್ನೊಂದೇನಂದ್ರೆ ಹೋಟೆಲ್ಸ್ಗಳು ಕಮ್ಮಿ ತಿಂಡಿ ತಿನ್ನಕ್ಕೆ. ಸೊ ಈ ಪಾಕಶಾಲಾ ಇವ್ರು ಯಾರಾದ್ರೂ ಹೋಟೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಸಹ್ಯಾದ್ರಿ ಅಂತ ರೂಮ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೊಂದು ಹೋಟ್ಲ್ ಇದೆ. ಅದೊಂದು ಡಿಸೆಂಟ್ ಆಗಿದೆ. ಇಲ್ಲಾಂದ್ರೆ ಮುಂಚೆ ಹೋಟ್ಲೇ ಇರ್ತಿರ್ಲಿಲ್ಲ. ನಾವು ಬ್ರೇಕ್ಫಾಸ್ಟ್ಗೆಲ್ಲ ಹೋಗ್ಬೇಕಂದ್ರೆ ಎಲ್ಲಿ ಪಾಪ ಆಲ್ಮೋಸ್ಟ್ ಹೋಟ್ಲ್ ಇತ್ತು, ಚೆನ್ನಾಗಿರೋ ಹೋಟ್ಲುಗಳಿರಲಿಲ್ಲ, ನೀಟ್ ಇರ್ಲಿಲ್ಲ, ಟೇಸ್ಟ್ ಇರ್ಲಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ನಾವಾಗ, ಇಲ್ಲಿ ಹುಡ್ಕೊಂಡು ಹೋಗ್ಬೇಕಿತ್ತು ತಿಂಡಿಗೆ. ಸೊ ನಾವು ಅವಾಗಿಂದನೂ ಬರ್ತಾ ಇದೀವಿ. ಬಸ್ಸಲ್ಲಿ ಇಂದ ಹಿಡಿದು, ಓಲೋ ಬಸ್ಸಿಂದ ಹಿಡಿದು, ಗೌರ್ಮೆಂಟ್ ರೆಡ್ ಬಸ್ಸಿಂದ ಹಿಡಿದು ಕಾರ್ ತನಕನೂ ಬರ್ತಾನೆ ಇದೀವಿ. ಸೊ ಹಿಂಗೆ ವರ್ಷ ಬರ್ತಾನೆ ಇರ್ತೀವಿ. ಅವಾಗ ಇಲ್ಲೆಲ್ಲ ರೂಮ್ಸ್ ಇತ್ತು, ಅವಾಗೆಲ್ಲ ರೂಮ್ಸ್ ಬುಕ್ಕಿಂಗ್ ಎಲ್ಲ ಏನಿರ್ಲಿಲ್ಲ. ನಾವು ಅಪ್ಪ ಓಡ್ ಬಂದು ರೂಮ್ ಬುಕ್ ಮಾಡಿ ಇಸ್ಕೊಬೇಕಿತ್ತು, ಅವಾಗೆಲ್ಲ ಕ್ಯೂ ನಿಂತ್ಕೊಂಡು. ಇವಾಗೆಲ್ಲ ಆನ್ಲೈನ್ ಮಾಡಿ ಬಟ್ ಇವಾಗ ಏನಂದ್ರೆ ಇಲ್ಲಿ ಹತ್ರನೇ ನೇತ್ರಾವತಿ ಅಂತಿದೆ, ಅದು ಸ್ವಲ್ಪ ಈ ಅಫಿಷಿಯಲ್ಸ್ಗೆಲ್ಲ ಕೊಡೋದು. ಮುಂಚೆ ವೀಕೆಂಡ್ ಅಲ್ಲಿ ನಮ್ಗೆ ಕೊಡಲ್ವಂತೆ, ಯಾಕಂದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್
ಅವರು ಇವ್ರಿಗೆ ಮಾತ್ರ ಕೊಡೋದಂತೆ. ಅದು ಸ್ವಲ್ಪ ಸ್ಕ್ಯಾಮ್, ಅದನ್ನು ಆ್ಯಕ್ಚುಲಿ ಮಾಡಬಾರ್ದು ಅಂತ ಕೇಳ್ಕೊಳ್ಳೋದು. ಯಾಕಂದರೆ ಜನಕ್ಕೆ ಅಂದರೆ ಆನ್ಲೈನ್ ಓಪನ್ ಮಾಡಿದ್ಮೇಲೆ ಬಿಡಬೇಕಪ್ಪ, ಬಿಡದೆ ಯಾಕೆ ಬುಕ್ಕಿಂಗ್ ಮಾಡ್ಕೋತಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಅನ್ನಂಗಿದ್ರೆ ಅದು ಕೊಡಲೇಬಾರ್ದು ಆ್ಯಕ್ಚುಲಿ. ಸೊ ಅದೊಂದು ಸ್ಕ್ಯಾಮ್ ನನಗೆ ಇಷ್ಟ ಆಗಲ್ಲ ಇಲ್ಲಿ. ಆ್ಯಂಡ್ ರೂಮ್ಸ್ ಬಿಟ್ಟಿದ ತಕ್ಷಣ ತುಂಬ ಬೇಗ ಅವರೇ ಅಲಾಕೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದಷ್ಟು ರೂಮು. ಆ್ಯಂಡ್ ನಮಗೆ ರೂಮ್ಸ್ಗಳು ಸಿಗಲ್ಲ. AC ರೂಮ್ ಬೇಕು ಅಂದರೆ ಸಮ್ಮರ್ಲ್ಲೂ ಸಿಗಲ್ಲ. ಆ್ಯಂಡ್ ಇಂಟರ್ನೆಟ್ಟು ಅಷ್ಟು ಇದು ಅವ್ರದ್ದು ವೆಬ್ಸೈಟ್ ಅಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಸೊ ವೆಬ್ಸೈಟ್ನೆಲ್ಲ ಯೂಸರ್ ಫ್ರೆಂಡ್ಲಿ ಮಾಡಬೇಕು. ಅದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡ್ತಿದ್ದಾರೆ, ಎಲ್ಲ ಒಳ್ಳೇದಾಗಲಿ, ಮಾಡಲಿ ಅಂತ ಅಷ್ಟೇ. ಇವಾಗ ನೆಕ್ಸ್ಟ್ ಎಲ್ಲಿಯಪ್ಪ? ಶ್ರೀರಾಮ ಕ್ಷೇತ್ರ. ಅಲ್ಲಿ ಮುಂದೆ ಉಜಿರೆ ರೋಡಲ್ಲಿದೆ ಶ್ರೀರಾಮ ಕ್ಷೇತ್ರ. ಅಲ್ಲಿಗೆ ಹೋಗಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಇವಾಗ ಹೋಗಿ ಸ್ವಲ್ಪ ಕಾರಲ್ಲಿ ಕೂತ್ಕೊಂಡು AC ಹಾಕೊಳ್ಳೋಣ. ನೋಡಿ ಇದೆಲ್ಲ ಸ್ಟ್ರೀಟ್ಸ್. ಗೈಸ್ ಇದೆ ನೋಡಿ, ಶ್ರೀರಾಮ ಕ್ಷೇತ್ರ ಸಂಸ್ಥಾನ, ಮಹಾಸಂಸ್ಥಾನ. ಸೊ ಒಳಗಡೆ ರಾಮದೇವರಿದೆ. ಇದು ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ರೂಟಲ್ಲಿ ಇದೆ ಆ್ಯಕ್ಚುಲಿ. ಸೊ ಒಂದು ಟೂರಿಸ್ಟ್ ಸ್ಪಾಟ್. ನನ್ನ ಇದೇ ಔಟ್ಫಿಟ್ಟಲ್ಲಿ ಇರ್ತೀನಿ ಇವತ್ತು. ನನ್ನ ರೋಮಗಳನ್ನ ನೋಡಿ ಭಯ ಪಡಬೇಡಿ. ಬಿಣ್ಸದ್ಮೇಲೆ ರೋಮ ಇರ್ಬೇಕಲ್ವಾ? ಏಯ್ ರೋಮೇಶ್ ನೋಡಿ, ನೀರೆಲ್ಲ ಹಾಕಿ ಎಷ್ಟು ಚೆನ್ನಾಗಿದೆ. ಫೌಂಟೈನ್, ಫೈರ್ ಇನ್ ದ ಫೌಂಟೈನ್ ಏನೋ ಹೇಳ್ತಾನೆ ಅಂತ ಬೈಕಬಿಡಿ. ಆಮೇಲೆ ಎಲ್ಲ ಲೊಯ್ತವ್ರೆ. ಹೋಗುವ ನಾವು, ಲೆಟ್ಸ್ ಗೋ. ಮಕ್ಕಳು ಹೋಗ್ತಾ ಇದ್ದಾರೆ, ಮಕ್ಕಳ ಸೈನ್ಯ. ನನ್ನ ಮಗಳು ಮುಂದೆ ಇದ್ದಾಳೆ. ಸ್ವಲ್ಪ ಜಾಗ ಬಿಡಮ್ಮ, ಸ್ವಲ್ಪ ಜಾಗ ಬಿಡಪ್ಪ. ಥ್ಯಾಂಕ್ ಯು. ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ಲೋ ಗೊತ್ತಿಲ್ಲ, ಬಿಟ್ರೆ ತೋರಿಸುವೆ. ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ. ಆಕ್ಚುಲಿ ನಿಮ್ಗೆ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಬೇಗ ಆದ್ರೆ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇದಾದ್ಮೇಲೆ ಬೇರೆ ಏನು ಪ್ಲಾನು? ಇದಾದ್ಮೇಲೆ ಸ್ವಲ್ಪ ಚಾಟ್ಸ್ ಗೀಟ್ಸ್ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ರಾತ್ರಿ ಧರ್ಮಸ್ಥಳದಲ್ಲಿ ಊಟ ಮಾಡಿ ಪಾಚ್ಕೊಳ್ಳೋದು. ನಾಳೆ ಎಲ್ಲಿ ಹೋಗ್ತೀವಿ ಅಂತ ಐ ವಿಲ್ ಕಂಟಿನ್ಯೂ. ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ನಾಳೆನೇ ಚೆನ್ನಾಗಿದೆ. ನಾಳೆನೇ ಸುಮಾರು ಪ್ಲೇಸಸ್ ಕವರ್ ಮಾಡಬೇಕು. ಸೊ ಪ್ಲೇಸಸ್ ಕವರ್ ಮಾಡಿ ಅಲ್ಲಿ ಕೀಪ್ ಯು ಗೈಸ್ ಪೋಸ್ಟೆಡ್. ನೀನು ಯಾವಾಗಮ್ಮ ಬಂದಿದ್ದು ಮುಂಚೆ? ನೋ ಕ್ಯಾಮ್ರಾಸಾ? ಓಕೆ ಗೈಸ್, ಕ್ಯಾಮ್ರಾ ಇಲ್ವಂತೆ, ಆಮೇಲೆ ಸಿಗುವೆ. ಒಳಗಡೆ ಕ್ಯಾಮ್ರಾ ಬಿಡಲ್ವಂತೆ. ಸೊ ಇಲ್ಲೇ ಕವರ್ ಮಾಡ್ತಾ ಇದ್ದೀನಿ ಗೈಸ್. ಎಕ್ಸಿಟ್ ಆದ್ವಿ. ಹೆಂಗಿತ್ತಮ್ಮ ಶ್ರೀರಾಮ ಕ್ಷೇತ್ರ? ನೋಡಿದ್ದೆ ಅನ್ಸುತ್ತೆ ನೀನು. ಚೆನ್ನಾಗಿದೆಯಾ? ಇವತ್ತು ದರ್ಶನ ಎಲ್ಲ ಹೆಂಗಾಯ್ತು ಧರ್ಮಸ್ಥಳದಲ್ಲಿ? ಚೆನ್ನಾಯ್ತಾ? ಕ್ರೌಡ್ ಹೆಂಗಿತ್ತು? ಕಮ್ಮಿನೇ. ಏಯ್ ಬೇರೆ ಟೈಮಲ್ಲಿ ಆಗಿತ್ತು, ಒಂದು ಅರ್ಧ ಗಂಟೆ ಆಗಿಲ್ಲ, 20 ನಿಮಿಷದಲ್ಲಿ ಬೇಗ ಬಂದ. ಯಾವಾಗಲೂ ಒಂದ್ಸತಿ ತುಂಬಾ ಬೇಗ ಆಗ್ಬಿಟ್ಟಿತ್ತಲ್ಲ, ಡೈರೆಕ್ಟ್ ಆಗಿ ಹೊಟ್ಟೋಗಿದ್ವಿ. ಯಾವಾಗ? ನೀನೇ ಓಕೆ. ನಾನು ಇವ್ರ ಜೊತೆ ಒಂದ್ಸತಿ ಬಂದಾಗ ನನ್ನ ಲೈಫಲ್ಲಿ ಅಷ್ಟಾಗಿರ್ಲಿಲ್ಲಪ್ಪ. ಅಂದ್ರೆ ಅವಾಗ ಇವ್ರ ಜೊತೆ, ಮಂಡ್ಯದವ್ರ ಜೊತೆ ಬರ್ಬೇಕಾದ್ರೆ ಆಗಿತ್ತು ಒಂದ್ಸತಿ. ಆ ಧರ್ಮ ದರ್ಶನ ಬರ್ತಿದ್ವಲ್ಲ ಅವಾಗ ಒಂದ್ಸತಿ. ಅದ್ ಬಿಟ್ರೆ ಇನ್ನಾಗಿರ್ಲಿಲ್ಲ. ಬಾ ಹೋಗೋಣ ಹೋಗ್ಲಿ ಆ ಕಡೆ. ಪಪ್ಪ ಇಲ್ಲ, ಅವ್ರ ಪಪ್ಪ ಅಲ್ಲೇ ಅವ್ರೆ. ಹಂಗೆ ಹೋಗೋಣ. ಓಕೆ ಗೈಸ್, ಇದು ಒಳಗಡೆ ತೋರ್ಸಕ್ಕಾಗಿಲ್ಲ ಆಕ್ಚುಲಿ. ಒಂದು ಫೋಟೋ ತಗೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮೇಲೆ ನೋಡಿ. ಓಕೆ, ಇವಾಗ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಹಂಗೆ ಸ್ವಲ್ಪ ಚಿಲ್ ಮಾಡಿ ಊಟಕ್ಕೆ ಹೋಗುವೆ. ಊಟದ ಹಾಲ್ ಎಲ್ಲ ತೋರಿಸ್ತೀನಿ ಹೋದ್ಮೇಲೆ. ಅಲ್ಲಿಗೆ ನಮ್ಮ ಫಸ್ಟ್ ಡೇ, ನಮ್ಮ ಪ್ರಯಾಣ, ನಮ್ಮ ಬಂದಿರೋ ಕೆಲಸ ಕಾರ್ಯಗಳೆಲ್ಲ ಮುಗಿದಿದೆ. ನನ್ನ ಮಗಳನ್ನೇ ಕರ್ಕೊಂಡು ಹೋಗ್ಬೇಕು. ಓಕೆ, ಸಿಗುವ ಮತ್ತೆ. ಗೈಸ್ ಇದೆ ನೋಡಿ ಊಟದ ಹಾಲು. ಇದು ಹೊಸ ಊಟದ ಹಾಲ್. ಇವಾಗೆಲ್ಲ ಸೀಟಿಂಗ್ ಮಾಡ್ಬಿಟ್ಯಾರ ಮೇಲೆ. ಹಾಯ್ ಮಾಡಿದ್ಯಾ? ಹಾಯ್ ಮಾಡಿದ್ಯಾ? ಇದೇ ಊಟದ ಹಾಲ್. ಹಾಯ್, ನನ್ನ ಮಗಳು ಹಾಯ್ ಮಾಡ್ತಾಳೆ. ಸೊ ಇದಿವಾಗ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು. ಒಂದು ವರ್ಷದ ಮೇಲಾಯಿತು. ಸೊ ಇವಾಗ ಸೀಟಿಂಗ್ ಮಾಡ್ಯಾರ, ಆರಾಮಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಬೋದು. ಸೊ ಧರ್ಮಸ್ಥಳಕ್ಕೆ ಬಂದರೆ ಯಾವಾಗಲೂ ಧರ್ಮಸ್ಥಳದಲ್ಲಿ ಊಟ ಮಾಡಿ.
ಅನ್ನಪೂರ್ಣೆ ಸದಾ ಕಾಪಾಡ್ತಾಳೆ. ಏನು ಹೊಡಿತಾ ಇದೆ ಅನ್ಕೊಂಬೇಡಿ. ಸೊ ಯಾ ಅಪ್ಪ ಕಾಣ್ತೀರಲ್ಲ, ಚೆನ್ನಾಗಿ ಮಾಡ್ಯಾರ ಆ್ಯಕ್ಚುಲಿ.